ಕಲ್ಲು ತೂರಾಟಕ್ಕೆ ಮದ್ದೂರು ಉದ್ವಿಗ್ನವಾಗಿದೆ, ದಗದಗಿಸ್ತಾ ಇದೆ. ನಾಳೆ ಮದ್ದೂರು ಪಟ್ಟಣ ಸಂಪೂರ್ಣ ಬಂದ್ ಆಗುತ್ತೆ. ಕಲ್ಲು ತೂರಾಟ ಖಂಡಿಸಿ ಮದ್ದೂರು ಬಂದ್. ಹಿಂದೂ ಸಂಘಟನೆಗಳಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದ್ ನಡೆಸುವುದಕ್ಕೆ ಕರೆ ಕೊಟ್ಟಿದ್ದಾರೆ. ಕೇವಲ ಪ್ರತಿಭಟನೆಗಷ್ಟೇ ತಾತ್ಕಾಲಿಕವಾಗಿ ವಿರಾಮವನ್ನ ನೀಡಿದ್ದಾರೆ. ನಾಳೆ ಮದ್ದೂರು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಮದ್ದೂರು ಪಟ್ಟಣ ಬಂದ್ ಆಗುತ್ತೆ. ಆ ಮೂಲಕ ಆಕ್ರೋಶದ ಜ್ವಾಲೆ ಧಗಧಗಿಸ್ತಾ ಇದೆ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನ ಖಂಡಿಸಿ ನಡೆದಂತ ಹೋರಾಟ ಪ್ರತಿಭಟನೆ ಈಗ ನಿಂತಿದ್ರೂ ಕೂಡ ನಾಳೆ ಸಂಪೂರ್ಣ ಮದ್ದೂರು ಬಂದ್ ಆಗುತ್ತೆ. ಸ್ವಯಂ ಪ್ರೇರಿತವಾಗಿ ಬಂದ್ ನಡೆಸುವುದಕ್ಕೆ ಕರೆ ಕೊಟ್ಟಿದ್ದಾರೆ. ಕೇವಲ ಪ್ರತಿಭಟನೆಗಷ್ಟೇ ಇವತ್ತು ತಾತ್ಕಾಲಿಕ ವಿರಾಮ. ನಾಳೆಗೆ ಸಂಪೂರ್ಣವಾಗಿ ಮದ್ದೂರು ಬಂದ್ ಆಗುತ್ತೆ. ಸಾವಿರಾರು ಸಂಖ್ಯೆಯ ಹಿಂದೂಗಳು ಇವತ್ತು ರೋಡಿಗಿಳಿದಿದ್ರು, ಇದನ್ನ ಖಂಡಿಸಿದ್ರು. ನಿನ್ನೆಯ ಪ್ರತಿಭಟನೆಯ ಕಾರಣ ಇದು. ನಿನ್ನೆಯ ಆ ಒಂದು ಮೆರವಣಿಗೆ ಸಮಯದಲ್ಲಿ ಆದಂತ ಘಟನೆ, ಕಲ್ಲು ತೂರಾಟ ಮಾಡಿರೋದು, ಇದಾದ ನಂತರ ಇವತ್ತಿನ ಪ್ರತಿಭಟನೆ ಸಮಯದಲ್ಲಿ ಆಗಿರುವಂತಹ ಲಾಠಿ ಚಾರ್ಜ್, ಇದೆಲ್ಲವನ್ನು ಕೂಡ ಖಂಡಿಸಿ ಆಕ್ರೋಶದ ಜ್ವಾಲೆ ಮದ್ದೂರಿನಲ್ಲಿ ದಗದಗಿಸ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಮದ್ದೂರಿನಲ್ಲಿ ನಿರ್ಮಾಣವಾಗಿದೆ. ನಾಳೆ ಮದ್ದೂರು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮೆರವಣಿಗೆ ಹೋಗುವ ಸಮಯದಲ್ಲಿ, ಶೋಭಾಯಾತ್ರೆ ಹೋಗುವಂತ ಸಮಯದಲ್ಲಿ, ಗಣೇಶೋತ್ಸವದ ಶೋಭಾಯಾತ್ರೆ ಹೋಗುವ ಸಮಯದಲ್ಲಿ ಆಗಿರುವಂತಹ ಕಲ್ಲು ತೂರಾಟ, ಇದನ್ನ ಖಂಡಿಸಿ ನಡೀತಾ ಇರುವಂತ ಈ ಪ್ರತಿಭಟನೆಯ ಜ್ವಾಲೆ ಹೆಂಗಿದೆ ಅಂತ ಕೇಳಿದ್ರೆ, ಇವತ್ತು ಲಾಠಿ ಚಾರ್ಜ್ ಕೂಡ ಆಯ್ತು. ನಾಳೆಗೆ ಸಂಪೂರ್ಣ ಮದ್ದೂರು ಸ್ವಯಂ ಪ್ರೇರಿತವಾಗಿ ಬಂದ್ ಆಗುತ್ತೆ. ಅದಕ್ಕಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ನಡೆದಂತ ಪ್ರತಿಭಟನೆ ಈ ಹೊತ್ತಿಗೆ ಈಗ ನಿಂತಿದೆ. ತಾತ್ಕಾಲಿಕವಾಗಿ ವಿರಾಮವನ್ನು ನೀಡಲಾಗಿದೆ. ನಾಳೆಗೆ ಸಂಪೂರ್ಣವಾಗಿ ಮದ್ದೂರು ಬಂದಾಗುತ್ತೆ. ಕಳೆದ ಬಾರಿ ಕೂಡ ಇದೇ ರೀತಿ ಗಣೇಶೋತ್ಸವ ಮೆರವಣಿಗೆ ಸಮಯದಲ್ಲಿ ನಾಗಮಂಗಲದಲ್ಲಿ ಇದೇ ರೀತಿಯಾಗಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಈ ವರ್ಷವೂ ಕೂಡ ಮದ್ದೂರಿನಲ್ಲಿ ಆಗಿದೆ. ಗಣೇಶೋತ್ಸವದ ಶೋಭಾಯಾತ್ರೆ ನಡೆಯುತ್ತಿರುವಾಗ ಕಲ್ಲು ತೂರಾಟ ಆಗಿರೋದು, ದೊಣ್ಣೆಗಳನ್ನ ಹಿಡಿದು ಅಲ್ಲಿ ಕೆಲವರು ಒಂದ್ ರೀತಿಯಲ್ಲಿ ಪರಿಸ್ಥಿತಿಯನ್ನ ಹಾಳು ಮಾಡಿರೋದು, ಇದೆಲ್ಲದರ ಸಂಬಂಧ ಇವತ್ತು ನಡೀತಾ ಇರುವಂತ ಈ ಪ್ರತಿಭಟನೆ ತಾತ್ಕಾಲಿಕವಾಗಿ ನಿಂತಿದೆ. ನಾಳೆಗೆ ಪ್ರತಿಭಟನೆ ಸಂಪೂರ್ಣ ಬಂದ್ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಸದ್ಯಕ್ಕೆ ಈಗ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಮದ್ದೂರಿನಲ್ಲಿ ಈ ಕ್ಷಣಕ್ಕೆ ಹೇಗಿದೆ ಅಲ್ಲಿನ ವಾತಾವರಣ? ನಿಜ ರವಿ, ತಾವು ಹೇಳಿದ ಹಾಗೆ ಈಗ ಮದ್ದೂರು ಭಾಗ ಏನಿದೆ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತದ್ದು. ಈಗ ಮೇಲ್ನೋಟಕ್ಕೆ ಈ ಒಂದು ಸಮಸ್ಯೆಯನ್ನು ತಿಳಿಗೊಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದು, ಆದ್ರೂ ಕೂಡ ಜನರಲಿ ಈಗ ಏನು ಹತ್ಕೊಂಡಿರುವಂತಹ ಕಿಡಿ ಏನಿದೆ ಅದು ಜ್ವಾಲಾಮುಖಿಯಾಗಿ ನಾಳೆ ಹೊರಹೊಮ್ಮುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಗಣೇಶ ಧಾರ್ಮಿಕವಾಗಿ ಅದರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಅನ್ಯ ಕೋಮಿನವರು ಮಾಡಿರುವಂತದ್ದು. ಹೀಗಾಗಿ ಅವರನ್ನ ಬಂಧಿಸಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಈ ಹಿಂದೆ ಈ ಗಣೇಶ ಚತುರ್ಥಿಗೆ ಸಂಬಂಧಪಟ್ಟಂತೆ ಹಾಕಿದಂತಹ ನಿರ್ಬಂಧಗಳಾಗಿರ್ಬೋದು, ಜೊತೆಗೆ ಏನು ಶೋಭಾಯಾತ್ರೆಗಳು ಹೋಗ್ಬೇಕನ್ನೋ ಸಂದರ್ಭದಲ್ಲಿ ನಿಷೇಧಗಳನ್ನು ಕೂಡ ಹೇರಿದ್ರು. ಇದೆಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳೆನೂ ಕೂಡ ಮದ್ದೂರು ಬಂದ್ಗೆ ಕೂಡ ಕರೆ ಕೊಟ್ಟಿರುವಂತದ್ದು. ಬೆಳಗ್ಗೆಂದಲೂ ಕೂಡ ಸಾಕಷ್ಟು ಜನ ಈ ಮದ್ದೂರು ಗ್ರಾಮಸ್ಥರು ಮತ್ತೆ ಹಿಂದೂಪರ ಸಂಘಟನೆ ಎಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರು. ಇಡೀ ಮದ್ದೂರು ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದ್ ಘೋಷಣೆ ಮಾಡಲಾಗಿತ್ತು. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಬಂದ್ ಮಾಡಲಾಗಿತ್ತು. ಏನು ನಿನ್ನೆ ರಾತ್ರಿ 8:30 ಸುಮಾರಿಗೆ ಈ ಒಂದು ಗಣೇಶ ವಿಸರ್ಜನೆಯ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಬೀದಿ ದೀಪಗಳನ್ನ ಆಫ್ ಮಾಡುವ ಮೂಲಕ ಆ ಒಂದು ಗಣೇಶ ಮೂರ್ತಿಗೆ ಕಲ್ಲು ಹಾಕುವಂತಹ ಕೆಲಸವನ್ನು ಮಾಡಿದ್ರು. ಇದೆಲ್ಲವನ್ನೂ ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಇದೀಗ ಮದ್ದೂರಿನ ಪೊಲೀಸರು ಕೂಡ ಆ ಮಸೀದಿಯಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಆಧರಿಸಿ ಒಟ್ಟು 20ಕ್ಕೂ ಅಧಿಕ ಜನರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಮಾಡಿದ್ದಾರೆ. ಯಾರು ಕಲ್ಲನ್ನ ಬಿಸಾಡಿದ್ನೋ ಆತನನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಆದ್ರೆ ಒಂದ್ ಕಡೆ ಸರ್ಕಾರ ಹೇಳ್ತಿರುವಂತದ್ದು ಬಿಜೆಪಿಯಿಂದನೇ ಈ ರೀತಿಯಾದಂತಹ ಕೃತ್ಯಗಳು ನಡೀತಿದ್ದಾವೆ ಅಂತ ಹೇಳಿ ಸರ್ಕಾರದ ಕೆಲವೊಂದಿಷ್ಟು ಮಂತ್ರಿಗಳು ವಾದ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯವರು ಇದು ಕಾಂಗ್ರೆಸ್ ಸರ್ಕಾರ ಇರುವಾಗದ ಕಾರಣಕ್ಕಾಗಿ ಇಂತಹ ಘಟನೆಗಳು ನಡೀತವೆ ಅಂತ ಹೇಳಿ ಈಗ ಆ ಬಿಜೆಪಿಯವರು ಕೂಡ ಆರೋಪ ಮಾಡ್ತಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಮದ್ದೂರಿನ ಜನರಿಗೆ ಭಾವನೆಗಳಿಗೆ ಕೂಡ ಧಕ್ಕೆ ಆಗಿರುವಂತದ್ದು, ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗುವಂತಹ
ಕೆಲಸ ಕೂಡ ಆಗಿದೆ. ಹೀಗಾಗಿ ನಾಳೆ ಈ ಒಂದು ಸಮಸ್ಯೆಗೆ ಈ ಸಂಪೂರ್ಣವಾದಂತಹ ಒಂದು ಪರಿಹಾರ ಸಿಗುವವರೆಗೂ ಕೂಡ ಮದ್ದೂರನ್ನ ಬಂದ್ ಮಾಡುವಂತಹ ಕೆಲಸವನ್ನು ಮಾಡ್ತೀವಂತಹ ಘೋಷಣೆ ಮಾಡಿದ್ರು. ಇವತ್ತು ಪ್ರತಾಪ್ ಸಿಂಹ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಗಾಯಾಳುಗಳನ್ನು ಮಾತನಾಡುವಂತಹ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೊಡುವಂತಹ ಸಂದರ್ಭದಲ್ಲಿ ನಾಳೆ ಮದ್ದೂರು ಬಂದ್ ಆಗತ್ತೆ, ಆ ಬಂದ್ ಯಶಸ್ವಿಗೊಳಿಸೋದಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಸದ್ಯಕ್ಕೆ ಮದ್ದೂರಿನ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದ್ರೆ ಅಂಗಡಿ ಮುಗ್ಗಟ್ಟುಗಳು ಯಥಾಸ್ಥಿತಿಯಾಗಿ ಬಂದಿರುವಂತದ್ದು. ನಾಳೆನೂ ಕೂಡ ಬೆಳಗ್ಗಿಂದಲೂ ಕೂಡ ಮದ್ದೂರಿನ ಜನ ಏನು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾರೆ. ಜೊತೆಗೆ ಯಾರೆಲ್ಲ ಈಗ ಗಾಯಾಳುಗಳಿದಾವೋ ಅವರು ಕೂಡ ಹೋಗಿ ಸ್ವಯಂ ಪ್ರೇರಿತವಾಗಿ ಏನು ದೂರನ್ನ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಲಿದ್ದಾರೆ. ರಂಜಿತ್, ಮುತ್ತಪ್ಪ, ಪೊಲೀಸರ ನಾಕಾಬಂದಿ ಎಲ್ಲ ಹೇಗಿದೆ ಮುತ್ತಪ್ಪ? ರಂಜಿತ್, ಈಗ ಎಲ್ಲಿ ಘಟನೆ ನಡೆಯಿತು ಆ ಘಟನೆಯಲ್ಲಿ ಈಗಾಗಲೇ 2 KSRP ತುಕಡಿಯನ್ನ 3 ಜನ SP ಗಳನ್ನು ಕೂಡ ಹಾಕಿರುವಂತದ್ದು. ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಅನ್ಯ ವ್ಯಕ್ತಿಗಳಿಗೆ ಅಂದ್ರೆ ಆ ಏರಿಯಾಗೆ ಸಂಬಂಧ ಇಲ್ಲದಿರುವಂತಹ ವ್ಯಕ್ತಿಗಳು ಆ ಬರದಂತೆ ಕೂಡ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಜೊತೆಗೆ ಗುಂಪಾಗಿ ಸೆಕ್ಷನ್ 144 ಜಾರಿಯಲ್ಲಿರುವಂತಹ ಕಾರಣಕ್ಕಾಗಿ 5ಕ್ಕೂ ಹೆಚ್ಚು ಜನ ಓಡಾಡುವಂತ ಇಲ್ಲ ಅನ್ನೋದು ಕೂಡ ಒಂದು ರೂಲ್ಸ್ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಘಟನಾ ನಡೆದಂತಹ ಸ್ಥಳದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಪೊಲೀಸರು ಇದ್ದಾರೆ. ಜೊತೆಗೆ ಮದ್ದೂರಿನ ಪ್ರತಿ ಮುಖ್ಯವಾಗಿರುವಂತಹ ಸರ್ಕಲ್ ಆಗಿರಬಹುದು, ಪ್ರಮುಖ ಬೀದಿಗಳಲ್ಲಿ ಪೊಲೀಸ್ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ಮತ್ತೆ ಈ ಪ್ರತಿಭಟನೆಗಳು ನಡೀಬಾರದು ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮಗಳು ಕೂಡ ಕೈಗೊಂಡಿರುವಂತದ್ದು. ಇನ್ನು ನಾಳೆ ಬಿಜೆಪಿಯ ನಿಯೋಗ ಕೂಡ ಈ ಒಂದು ಮದ್ದೂರಿಗೆ ಬರ್ತಿರುವಂತಹ ಕಾರಣಕ್ಕಾಗಿ ನಾಳೆನೂ ಕೂಡ ಪ್ರತಿಭಟನಾ ರ್ಯಾಲಿಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ರಂಜಿತ್, ಮುತ್ತಪ್ಪ, ಈಗ ಪ್ರತಿಭಟನಾಕಾರರು ಏನ್ ಹೇಳ್ತಾ ಇದ್ದಾರೆ? ಇವತ್ತಿನ ಪ್ರತಿಭಟನೆ ಈಗ ತಾತ್ಕಾಲಿಕವಾಗಿ ಅವರು ವಿರಾಮ ಕೊಟ್ಟಿದ್ದಾರೆ. ನಾಳೆ ಹೆಂಗಿರುತ್ತೆ, ಬಂದ್ ಹೆಂಗಿರುತ್ತೆ? ನಾಳೆಗೆ ಜನ ಬಂದ್ ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೆ ಏನೇನ್ ತಯಾರಿ ಮಾಡ್ಕೊಂಡಿದ್ದಾರೆ? ರಂಜಿತ್, ಈಗಾಗಲೇ ಪೊಲೀಸರು ಈ ಒಂದು ಆರೋಪಿಗಳನ್ನ ಅಥವಾ ಈ ಒಂದು ಕಿಡಿಗೇಡಿಗಳನ್ನ ಬಂಧಿಸುವಂತಹ ಕೆಲಸವನ್ನು ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತು ರಾತ್ರಿ ಮದ್ದೂರಿನ ಎಲ್ಲಾ ಬಿಜೆಪಿ ನಾಯಕರಾಗಿರ್ಬೋದು, ಹಿಂದೂ ಪರ ಸಂಘಟನೆ ನಾಯಕರಾಗಿರ್ಬೋದು, ಜೊತೆಗೆ ಮದ್ದೂರಿನ ಗುರು ಹಿರಿಯರ ಜೊತೆಗೆ ಒಂದು ಶಾಂತಿ ಸಭೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಆ ಶಾಂತಿ ಸಭೆಯ ನಂತರದಲ್ಲಿ ನಾಳೆ ಬಂದ್ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋ ಬಗ್ಗೆ ಅದನ್ನು ಚರ್ಚೆ ಮಾಡ್ತಾರೆ. ಯಾವುದೇ ರೀತಿಯಾದ ಬಂದ್ ಮಾಡಬೇಡಿ ಅಂತ ಹೇಳಿ ಪೊಲೀಸರು ಕೂಡ ಮನವಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಇರುವಂತಹ ಒಂದು ಕಿಚ್ಚನಿದೆ, ಜ್ವಾಲೆ ಏನಿದೆ ಅದನ್ನು ನೋಡ್ತಾ ಹೋದ್ರೆ ನಾಳೆನೂ ಕೂಡ ಮದ್ದೂರಿನಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟು ಕೂಡ ಓಪನ್ ಆಗೋದು ಅನುಮಾನ. ಜೊತೆಗೆ ರಸ್ತೆ ಸಂಚಾರದಲ್ಲೂ ಕೂಡ ತಡೆಯುವಂತಹ ಕೆಲಸ ಮಾಡಲಿದ್ದಾರೆ. ಜೊತೆಗೆ ಯಾವ ಆರೋಪಿಗಳು ಈ ರೀತಿ ಕೃತ್ಯವನ್ನು ಎಸಗಿದ್ರು ಅವರನ್ನ ಬಹಿರಂಗಪಡಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮಾಡುವಂತಹ ಸಾಧ್ಯತೆ. ರಂಜಿತ್, ಓಕೆ ಮುತ್ತಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಂ ಮತಾಂಧರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ MLC ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಹಾಕಿದ್ರು. 30ಕ್ಕೂ ಹೆಚ್ಚು ಅಂಗಡಿಗಳನ್ನ ಟಾರ್ಗೆಟ್ ಮಾಡಿದ್ರು. ಸರ್ಕಾರ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗಿತ್ತು. ಸಾಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಚಿಕ್ಕ ಮಕ್ಕಳು ಉಗುಳಿದ್ರು. ಮಕ್ಕಳು